ಫಸ್ಟ್ ಆಫ್ ಆಲ್ ಸೌರಭ್ ಅವರು ಮಾತಾಡೋ ಒಂದು ಸ್ಟೇಜ್ ಮೇಲೆ ತದನಂತರ ಮಾತಾಡೋದು ತುಂಬಾ ಕಷ್ಟ, ಕನ್ನಡದಲ್ಲಿ ಮಾತಾಡೋದು ಇನ್ನೂ ಕಷ್ಟ. ಐ ಡೋಂಟ್ ನೋ ವೈ ಯು ಸೆಟ್ ದಿ ಬಾರ್ ಸೋ ಹೈ. ಎನಿವೆ, ಸೊ ಆ್ಯಂಡ್ ಆಲ್ಸೋ ವಿ ಆರ್ ರೆಪ್ರೆಸೆಂಟಿಂಗ್ ಹೇಮಂತ್ ರಾವ್. ಅವರು ಇವತ್ತಿಲ್ಲಿ ಬರ್ಲಿಕ್ಕಾಗಲಿಲ್ಲ, ಆ್ಯಂಡ್ ಭುವನ್ ಆಸ್ ವೆಲ್. ಭುವನ್ ಅವ್ರು ಬರ್ತಾರೆ, ಬಟ್ ಹೋಪ್ಫುಲಿ ಒನ್ಸ್ ಹಿ ಇಸ್ ಹಿಯರ್ ವಿ ಕ್ಯಾನ್ ಕಾಲ್ ಹಿಮ್ ಟು ದಿ ಸ್ಟೇಜ್ ಅಗೇನ್. ಯೂಟ್ಯೂಬ್ ರಿವ್ಯೂವರ್ಸ್ಗೆ ಹೆಚ್ಚು ಮನ್ನಣೆ ಇಲ್ಲ, ಆಯ್ತಾ? ಅದರಲ್ಲಿ ಒಂದು ಕಮೆಂಟ್ ಬರ್ತಾ ಇರುತ್ತೆ, ಒಂದು ಎ ಸಿ ರೂಮಲ್ಲಿ ಒಂದು ಕ್ಯಾಮ್ರಾ ಹಿಂದೆ ಕೂತು ಕಮೆಂಟ್ ಮಾಡೋದು ತುಂಬ ಸುಲಭ ಅಂತ. ಸೊ ಪ್ರತಿಯೊಂದು ರಿವ್ಯೂವನ್ನು ಹಾಕಿದ ಮೇಲೆ ಆ ಚಿತ್ರತಂಡವನ್ನಾಗಲಿ, ನಿರ್ದೇಶಕನನ್ನಾಗಲಿ ಅಥವಾ ನಟನನ್ನಾಗಲಿ ಭೇಟಿಯಾಗೋದು ತುಂಬ ಕಷ್ಟ, ಎಸ್ಪೆಷಲಿ ಇಫ್ ದಿ ರಿವ್ಯೂ ಇಸ್ ನಾಟ್ ಫೇವರಬಲ್. ಅದೇ ಪರಿಸ್ಥಿತಿಯಲ್ಲಿ ಈಗಲೂ ಇದ್ದೀನಿ ನಾನು. ಜಡ್ಜ್ಮೆಂಟ್ ಏನೋ ಕೊಟ್ಬಿಟ್ವಿ, ಇವ್ಯಾಲ್ಯೂಯೇಷನ್ ಏನೋ ಮಾಡಿಬಿಟ್ವಿ, ಅದನ್ನ ನಿಮ್ಮ ಮುಂದೆ ಇಲ್ಲಿ ಸ್ಟೇಜ್ ಮೇಲೆ ನಿಲ್ಲೋದು ತುಂಬಾ ಕಷ್ಟ. ಎಸ್ಪೆಷಲಿ ಅವ್ರು ಕೇಳಿದ ಪ್ರಶ್ನೆಯನ್ನು ಉತ್ತರಿಸೋದು ಕಷ್ಟ, ಮಾನದಂಡಗಳೇನೋ ಅದೆಲ್ಲವನ್ನೂ ಹೇಳೋದು ಸ್ವಲ್ಪ ಕಷ್ಟನೇ. ಬಟ್ ಐ ಥಿಂಕ್ ಒನ್ ಥಿಂಗ್ ದಟ್ ವಿ ಹ್ಯಾಡ್ ಇನ್ ಮೈಂಡ್ ವಾಸ್ ಹೌ ರೆಡಿ are you all in terms of, you know, if someone were to produce a feature film for you tomorrow, ಎಷ್ಟು ರೆಡಿ ಇದ್ದೀರಿ, ನಾಳೆನೇ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ಅನ್ನೋದು ಒನ್ ಆಫ್ ದಿ ಫ್ಯಾಕ್ಟರ್ಸ್. ಆ್ಯಂಡ್ ಪರ್ಸನಲಿ ಆ್ಯಂಡ್ ಆಲ್ಸೋ ನಮ್ಮ ಡಿಸ್ಕಷನಲ್ಲಿ ಹೊರ ಬಂದಿದ್ದೇನು ಅಂದರೆ, ಟೆಕ್ನಿಕಲಿ ಒಂದು ಚಿತ್ರ ಎಷ್ಟು ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಅದರ ನರೇಟಿವ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಇದೆರಡನ್ನು ಕೂಡ ನೋಡ್ತಾ ಹೋದ್ವಿ. ಆ್ಯಂಡ್ ಐ ಥಿಂಕ್ ಇವೆಂಚುಲಿ ನ್ಯೂಯಾನ್ಸಸ್ ಯಾವ ಚಿತ್ರದಲ್ಲಿ ಹೆಚ್ಚು ಕಂಡು ಬಂತು. ಐ ಥಿಂಕ್ ದಟ್ ಇಸ್ ಗೆದ್ದ ಚಿತ್ರಗಳು ಅವುಗಳೇ ಅಂತ ಹೇಳಬಹುದು. ಆ್ಯಂಡ್ ದಿ ಅದರ್ ಥಿಂಗ್, ರೈಟ್? ಸೊ ಒಂದು ಈ ಪ್ರಿಂಟ್ ರಿವ್ಯೂ, ಯೂಟ್ಯೂಬ್ ರಿವ್ಯೂ ಅದೆಲ್ಲ ನನಗೆ ಭೇದ ಭಾವಗಳು ಗೊತ್ತಿಲ್ಲ. ಬಟ್ ನನ್ನ ಒಂದು ಚಿಕ್ಕ ಅನುಭವದಲ್ಲಿ ಹೇಳೋದಾದ್ರೆ, ಈ ರಿವ್ಯೂವರ್ ಆಗಿರೋದೇ ಒಂದು ಸ್ವಲ್ಪ ತೀರಾ ಇಂಪಾಸ್ಟರ್ ಆಗಿ ಫೀಲ್ ಆಗೋ ಒಂದು ಪರಿಸ್ಥಿತಿ ಅದು. ಯಾಕಂದ್ರೆ ಇನ್ನೊಂದು ಕಮೆಂಟ್ ಬರುತ್ತೆ, ನೀವೊಂದು ಶಾರ್ಟ್ ಫಿಲಮ್ ಮಾಡಿ ತೋರಿಸು, ಅದಾದ್ಮೇಲೆ ರಿವ್ಯೂ ಮಾಡು ಅಂತ. ನಾವಂತೂ ಮಾಡಿಲ್ಲ, ನೀವು ಮಾಡಿದ್ದೀರಿ. ಸೊ ವರ್ಸ್ಟ್ ಕೇಸ್ ಯು ಕೆನ್ ಸ್ಟಿಲ್, ಯು ಆರ್ ಆಲ್ ಎಲಿಜಿಬಲ್ ಟು ಬಿ ರಿವ್ಯೂವರ್ಸ್, ವರ್ಸ್ಟ್ ಕೇಸ್. ಬಟ್ ವಿ ಹೋಪ್ ಫಾರ್ ದಿ ಬೆಸ್ಟ್. ವಿ ಹೋಪ್ ಆಲ್ ಆಫ್ ಯು ಮೇಕ್ ಬಿಗ್ ಫಿಲ್ಮ್ಸ್ ಆ್ಯಂಡ್ ಗುಡ್ ಫಿಲ್ಮ್ಸ್ ಮೂವಿಂಗ್ ಫಾರ್ವರ್ಡ್. ಆ್ಯಂಡ್ ಇಫ್ ದ್ಯಾಟ್ ಇಸ್ ಇನ್ ಕನ್ನಡ, ಈವನ್ ಬೆಟರ್. ಐ ಥಿಂಕ್ ಸರ್ ಹೇಳಿದ ಹಾಗೆ ಪ್ರತಿಯೊಬ್ಬರು ವಿಜೇತರೆ. you've taken the first step, and ತುಂಬಾ ಜನರಿಗೆ ಫಸ್ಟ್ ಸ್ಟೆಪ್ ತರ ಅನ್ನಿಸ್ತಾ ಇಲ್ಲ. ಫಸ್ಟ್ ಸ್ಟೆಪ್ಪೇ ಆಗಿದ್ರೆ ಇನ್ನೂ ನಿಮಗೆ ದೊಡ್ಡ ಅಪ್ಲಾಸ್, ಬಿಕಾಸ್ ಯಾವ ಚಿತ್ರವೂ ಫಸ್ಟ್ ಸ್ಟೆಪ್ ಇದ್ದ ಹಾಗೆ ಅನ್ನಿಸ್ಲಿಲ್ಲ. ಎಸ್ಪೆಷಲಿ ನನಗೆ, ನಾನು ಸುಮಾರು ವರ್ಷಗಳಾಗಿತ್ತು ಕನ್ನಡ ಶಾರ್ಟ್ ಫಿಲ್ಮ್ಸ್ ನೋಡಿ ಸುಮಾರು ವರ್ಷಗಳಾಗಿದ್ವು. ಸೊ ಫಸ್ಟ್ ಒಂದು ಫಿಲಮ್ ಮೂಲಕ ಶುರು ಮಾಡಿದೆ. ನನಗೆ ಸುಮಾರು 18 ಚಿತ್ರಗಳ ಒಂದು ಲಿಸ್ಟ್ ಬಂದಿತ್ತು. ಅದರಲ್ಲಿ ಫಸ್ಟ್ ಚಿತ್ರವನ್ನು ಶುರು ಮಾಡಿದಾಗ್ಲೇ ಅಯ್ಯೋ ಏನಿತ್ತು ಹೀಗಿದೆ, ಇಸ್ ದಿಸ್ ವಾಟ್ ಐ ಹ್ಯಾವ್ ಟು ಎಕ್ಸ್ಪೆಕ್ಟ್ ಮೂವಿಂಗ್ ಫಾರ್ವರ್ಡ್ ಅನ್ನೋ ರೇಂಜಿನಲ್ಲಿ ಇದ್ವು ಚಿತ್ರಗಳು. ಐ ಥಿಂಕ್ ಐ ಆಮ್ ಜಸ್ಟ್ ಗೋಯಿಂಗ್ ಇನ್ ಆಲ್ ಡೈರೆಕ್ಷನ್ಸ್. ಬಟ್ ವಿತ್ ದಟ್ ಸೆಡ್, ಐ ಥಿಂಕ್ ಸರ್, ಥ್ಯಾಂಕ್ ಯು ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ, ಶೋಭಾ ಮ್ಯಾಮ್ ಅವರಿಗೆ, ಆ್ಯಂಡ್ ಸತ್ಯ ಹೆಗಡೆ ಅವರಿಗೆ ಥ್ಯಾಂಕ್ ಯು ಸರ್. ನನ್ನನ್ನು ಸರ್ ಥ್ಯಾಂಕ್ ಯು ಸರ್. ಅಗೇನ್, ನನಗೆ ಇಲ್ಲಿರೋದಕ್ಕೆ ಯೋಗ್ಯತೆ ಇರಿದೆ ನನಗೆ ಗೊತ್ತಿಲ್ಲ, ಬಟ್ ಸರ್ ಕಾಲ್ ಮಾಡಿದ್ದೆ ಯೋಗ್ಯತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ, ಬಟ್ ಅಟ್ ದಿ ಸೇಮ್ ಟೈಮ್, ಲೈಕ್ ಆಲ್ ಆಫ್ ಅಸ್ ಹ್ಯಾವ್ ಡನ್, ತುಂಬ ಶ್ರದ್ಧೆಯಿಂದ ನಾವು ಚಿತ್ರಗಳನ್ನು ನೋಡಿ ಅದಕ್ಕೆ ಒಂದು ಇವ್ಯಾಲ್ಯೂಯೇಷನ್ ಅನ್ನು ಮಾಡಿದ್ದೀವಿ. ಆ್ಯಂಡ್ ದಿ ಅದರ್ ಬೆನಿಫಿಟ್ ಆಫ್ ದಿ ವರ್ಕ್ ದಟ್ ಐ ಹ್ಯಾಡ್ ವಾಸ್, ಇವರೆಲ್ಲರ ಜೊತೆ ಭೇಟಿಯಾಗಿ ಆ ಒಂದು 2-3 ಗಂಟೆಗಳ ಕಾಲ ಚಿತ್ರಗಳ ಬಗ್ಗೆ ಡಿಸ್ಕಸ್ ಮಾಡೋದು. ಅಫ್ಕೋರ್ಸ್ ಹೇಮಂತ್ ಇರಲಿಲ್ಲ, ಭುವನ್ ಇರಲಿಲ್ಲ, ಬಟ್ ಇವನ್ ದೇ ವರ್ ಪಾರ್ಟ್ ಆಫ್ ದ ಡಿಸ್ಕಷನ್. ದಟ್ ಇಟ್ ಸೆಲ್ಫ್ ವಾಸ್ ವೆರಿ ಎನ್ರಿಚಿಂಗ್ ಫಾರ್ ಮೀ. And hopefully you will all resonate with the judgment. Even if not, we are okay to have a discussion. Thank you. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.